ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮ್ಯಾ. ಇಲ್ಲಿ ನೀವು ಒಂದು ಮೆರವಣಿಗೆಯನ್ನ ನೋಡ್ತಾ ಇದ್ದೀರಾ. ಈ ಮೆರವಣಿಗೆಯು ನೀಲಾವರ ಮಹಿಷಮರ್ದಿನಿ ದೇವಸ್ಥಾನ, ಇದು ಬ್ರಹ್ಮಾವರ ತಾಲೂಕಿನಲ್ಲಿದೆ. ಇಲ್ಲಿ ಮೊನ್ನೆ ಪಂಚಮಿ ತೀರ್ಥ ಸ್ನಾನ ನಡೆಯಿತು. ಆ ದಿನ ಈ ಮೆರವಣಿಗೆ ದೇವಸ್ಥಾನದಿಂದ ಅಂದರೆ ನದಿ ತೀರದಲ್ಲಿರುವಂಥ ಪಂಚಮಿ ಸ್ನಾನ ಮಾಡುವಂಥ ಜಾಗ, ಅಂದರೆ ಅದಕ್ಕೆ ಪಂಚಮಿ ಕಾನ ಅಂತ ಹೇಳ್ತಾರೆ. ಅಲ್ಲಿ ಹಲವು ರೀತಿಯಾದಂಥ ನಾಗ ಬನಗಳಿವೆ, ಅಂದರೆ ನಾಗನ ಕಲ್ಲುಗಳಿರುವಂಥ ಒಂದು ಬನ. ಅದು ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ. ನೋಡಿ, ನೀವು ಇಲ್ಲಿ ನೋಡ್ಬೋದು, ಇದು ನಾಗ ಸನ್ನಿಧಿ. ಈ ನಾಗ ಸನ್ನಿಧಿಯಲ್ಲಿ ಹತ್ತಿರ ಇರುವಂಥ ಕೆರೆಯಲ್ಲಿ ದೇವರ ಸ್ನಾನ ನಡೆಯುತ್ತದೆ. ಹಾಗೆ ಮಹಿಷಮರ್ದಿನಿ ಅಮ್ಮನವರ ಸ್ನಾನ ನಡೆದ ನಂತರ ಎಲ್ಲರೂ ಪಂಚಮಿ ತೀರ್ಥ ಸ್ನಾನವನ್ನು ಮಾಡ್ತಾ ಇರ್ತಾರೆ. ಇದು ಮಾಡಲಿಕ್ಕೆ ಭಾಳ ಖುಷಿ ಆಗ್ತದೆ ಈ ಜಾಗವನ್ನು ನೋಡಲಿಕ್ಕೆ. ಮತ್ತು ಇಲ್ಲಿ ಎಲ್ಲ ಅಂದರೆ ಇಲ್ಲಿ 2 ಟೈಪಿನ ಪಂಚಮಿ ತೀರ್ಥ ಸ್ನಾನ ನಡೀತದೆ. ಒಂದು ಸಲ ನಡೆಯುವಂಥದ್ದು ಅದು ಬ್ರಾಹ್ಮಣರಿಗೆ ಆಗಿರ್ತದೆ. ಇವತ್ತು ನಾನು ತೆಗೆದಿರುವಂಥ ವಿಡಿಯೋ ಇದು ಶೂದ್ರರಿಗೆ ಆಗಿರ್ತದೆ. ಅಂದರೆ ಬ್ರಾಹ್ಮಣ ಜಾತಿಯನ್ನು ಬಿಟ್ಟು ಬೇರೆ ಎಲ್ಲ ಜಾತಿಯವರು ಈ ದಿವಸ ಇಲ್ಲಿ ಸೇರ್ತಾರೆ ಹಾಗೂ ಪಂಚಮಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಈ ಸ್ನಾನ ಬಹಳ ಒಂದು ಅದ್ಭುತವಾದದ್ದು. ಯಾಕಂತ ಹೇಳಿದರೆ ಇದು ಹಲವು ಕಾಲದಿಂದ ನಡ್ಕೊಂಡು ಬಂದಂಥದ್ದು. ನೀವು ನೋಡ್ಬೋದು, ಇಲ್ಲಿ ನೆರೆದಿರುವಂಥ ಜನರು ಈ ಸ್ನಾನಕ್ಕೋಸ್ಕರ ಬಂದಿದ್ದಾರೆ ಹಾಗೂ ಪೂಜಾ ವಿಧಿವಿಧಾನಗಳನ್ನು ನಡೆಸಲಿಕ್ಕೆ ಬಂದಿದ್ದಾರೆ. ಇದು ಒಂದು ನೋಡಲಿಕ್ಕೆ ಬಹಳ ಒಂದು ಅಂದವಾಗಿರ್ತದೆ. ನಾನು, ನನ್ನ ಮಕ್ಕಳು, ನನ್ನ ಗಂಡ, ನಾವು ಫ್ಯಾಮಿಲಿ ಹೋಗಿದ್ದೆವು. ಯಾಕಂದರೆ ನನ್ನ ಮಕ್ಕಳು ಕೂಡ ಇಲ್ಲಿ ಪಂಚಮಿ ಸ್ನಾನಗಳನ್ನು ಮಾಡಿದ್ದಾರೆ. ಇಲ್ಲಿ ಹಲವು ರೀತಿಯ ಅಂದರೆ ಚರ್ಮ ರೋಗಗಳಿಗಿರ್ಬೋದು ಅಥವಾ ಮೊದಲಿನಿಂದಲೂ ಅವರ ಫ್ಯಾಮಿಲಿಯಲ್ಲಿ ಮಾಡಿಕೊಂಡು ಬಂದಂಥ ಒಂದು ಕಾರ್ಯಕ್ರಮ ಇದ್ದರೆ ಅದನ್ನು ಕಂಟಿನ್ಯೂ ಮಾಡ್ತಾರೆ. ಹಾಗೆ ಎಲ್ಲರೂ ಆ ದಿನ ತುಂಬ ಶುದ್ಧವಾಗಿರ್ತಾರೆ. ಮತ್ತು ಏನು ಅಂದರೆ ಬೇರೆ ಮೀನು, ಮಾಂಸ, ಮಧುಮಾಂಸಗಳನ್ನೆಲ್ಲ ತಿನ್ನದೆ ಒಳ್ಳೆ ರೀತಿಯಲ್ಲಿ ಶುದ್ಧದಲ್ಲಿ ಇದ್ದು ಆ ದಿವಸ ಬಂದು ಸ್ನಾನ ಮಾಡ್ತಾರೆ. ಫಸ್ಟ್ ನೀವು ನೋಡ್ಬೋದು, ನೋಡಿ ಅಲ್ಲಿ ದೇವರನ್ನು ಕರ್ಕೊಂಡು ಮೆರವಣಿಗೆಯಲ್ಲಿ ಕರೆದುಕೊಂಡು ಬಂದು ಅಲ್ಲಿ ಫಸ್ಟು ದೇವರ ಸ್ನಾನ ನಡೀತದೆ. ದೇವರು ಶುದ್ಧ ಆದ ಮೇಲೆ ಅದೆಲ್ಲ ಆ ಕಾರ್ಯಕ್ರಮಗಳು ಮುಗಿದ ಮೇಲೆ ದೇವರಿಗೆ ಅಲ್ಲಿ ನಾಗಬನದ ಹತ್ತಿರ ಪೂಜೆ ನಡೀತದೆ. ಅದರ ನಂತರ ಈ ಜನರು ಯಾರೆಲ್ಲ ಇದ್ದಾರೆ, ತೀರ್ಥ ಸ್ನಾನ ಮಾಡಲಿಕ್ಕೆ ಬಂದಿದ್ದಾರೆ, ಅವರು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಹಾಗಾಗಿ ಮೊದಲಿಗೆ ದೇವರ ಸ್ನಾನವನ್ನು ಇಲ್ಲಿ ಮಾಡ್ತಾರೆ. ನೀವು ನೋಡ್ಬೋದು, ನೋಡಿ ಎಷ್ಟು ಒಂದು ಅದ್ಭುತವಾದ ಪ್ಲೇಸ್. ಯಾಕಂತ ಹೇಳಿದರೆ ಇದನ್ನೆಲ್ಲ ನೋಡಲಿಕ್ಕೆ ನಮಗೆ ತುಂಬ ಖುಷಿ ಆಗ್ತದೆ. ಇದೆಲ್ಲ ಮೊದಲಿನಿಂದ ಬಂದಂಥ ಕಟ್ಟುನಿಟ್ಟು ಹಾಗೂ ದೇವಸ್ಥಾನದಲ್ಲಿ ನಡೆಯುವಂಥ ಒಂದು ವಿಧಿವಿಧಾನಗಳು ಇದೆಲ್ಲ. ಹಾಗೆ ಎಲ್ಲ ದೇವರ ಸ್ನಾನ ಆಗಿ ಪೂಜೆ ಆಗಿ ಮತ್ತು ಅದೇ ಮೆರವಣಿಗೆಯಲ್ಲಿ ಅವರು ದೇವಸ್ಥಾನಕ್ಕೆ ಹಿಂದೆ ಹೋಗ್ತಾರೆ. ಹಾಗೆ ಅಲ್ಲಿ ಮಧ್ಯಾಹ್ನದ ಅನ್ನ ಸಂತರ್ಪಣಾ ಒಂದು ವಿಧಿವಿಧಾನಗಳನ್ನು ಅವರು ನಡೆಸ್ತಾ ಇರ್ತಾರೆ. ನೋಡಿ, ಈಗ ಭಟ್ರನವರು ಅಂದರೆ ದೇವರದ್ದು ಸ್ನಾನ ಎಲ್ಲ ಮಾಡಿಸಿ ಮೇಲೆ ಬರ್ತಾ ಇದ್ದಾರೆ. ದೇವರದ್ದು ಮೇಲೆ ಕರ್ಕೊಂಡು ಬರ್ತಾರೆ. ಈಗ ನೀವು ನೋಡಿ, ಇಲ್ಲಿ ಎಲ್ಲರೂ ಬಹಳ ಭಕ್ತಿಯಿಂದ ದೇವರನ್ನ ಪ್ರಾರ್ಥಿಸ್ತಾರೆ. ಹಾಗೆ ನೀರಿನ ಅಬ್ಬರ ಸ್ವಲ್ಪ ಜಾಸ್ತಿ ಇದೆ ಅಲ್ಲಿ. ಯಾಕಂತ ಹೇಳಿದರೆ ಆ ಜಾಗದಲ್ಲಿ ತುಂಬ ನೀರಿನ ಕಟ್ಟು ಮಾಡಿದ್ದಾರೆ. ಅಂದರೆ ಉಪ್ಪು ನೀರಿನ ಕಟ್ಟು ಮಾಡಿದ್ರಿಂದ ಅಲ್ಲಿ ತುಂಬ ನೀರು ಬಹಳ ಒಂದು ಫಾಸ್ಟಲ್ಲಿ ಹರಿದು ಬರ್ತದೆ. ಹಾಗೆ ಎಲ್ರಿಗೂ ಜಾಗ್ರತೆ ಹೇಳ್ತಾ ಇದ್ರು ಮಾಡುವಾಗ, ಅಲ್ಲಿ ಸ್ನಾನ ಮಾಡುವಾಗ. ನೋಡಿ, ಇಲ್ಲಿ ಹಲವು ಜನಸಾಗರವೇ ನಡೆದಿದೆ ಅಂತ ಹೇಳಿದರೆ ಅಲ್ಲಿ ಬನದಲ್ಲಿ ದೇವರನ್ನು ಇಟ್ಟು ಬನದ ಹತ್ರ